ನಾಡಿನ ಜನತೆಗೆ ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸುತ್ತಾ ಈ ದಿನ ನಾವು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಉಟನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಾದ ದೋತ್ರಬಂಡಿಯಿಂದ ಹಿಡಿದು ಬೆಳವಾಟದವರೆಗೆ ಸುಮಾರು 5.5 ಕಿಲೋಮೀಟರ್ ರಸ್ತೆ ಒಂದು ನಿರ್ಮಾಣದ ಕಾಮಗಾರಿಯ ಬಗ್ಗೆ ಈ ಒಂದು ದಿನ ವಿಡಿಯೋ ಮಾಧ್ಯಮದ ಮೂಲಕ ಈ ಒಂದು ಕಾಮಗಾರಿ ಯಾವ ರೀತಿಯಾಗಿದೆ, ಯಾವ ರೀತಿ ಅಧಿಕಾರಿಗಳು ಮತ್ತು ಗುತ್ತೇದಾರರ ಬೇಜವಾಬ್ದಾರಿತನದಿಂದ ಕಾಮಗಾರಿ ಯಾವ ಹಂತಕ್ಕೆ ತಲುಪಿದೆ ಎಂಬುದು ಇವತ್ತಿನ ದಿನ ತಿಳಿಸಲಿಕ್ಕೆ ಬಯಸ್ತೀನಿ. ಕಾರಣ ಏನಪ್ಪ ಅಂತಂತಂದರೆ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅನುದಾನ ಸನ್ 2024-25ನೇ ಸಾಲಿನಲ್ಲಿ ದೋತ್ರಬಂಡಿಯಿಂದ ಹಿಡಿದು ಬೆಳವಾಟ ಗ್ರಾಮದವರೆಗೆ ಸುಮಾರು 4 ಕೋಟಿ ವೆಚ್ಚದ ಈ ಒಂದು ಕಾಮಗಾರಿಯು ತೀರಾ ಕಳಪೆ ಮಟ್ಟದಿಂದ ಕೂಡಿದ್ದು, ಈ ಒಂದು ಕಾಮಗಾರಿಯು ಅವೈಜ್ಞಾನಿಕವಾಗಿ ಕೂಡಿರುತ್ತದೆ. ಈ ಒಂದು ಕಾಮಗಾರಿ ಕಳಪೆ ಮಟ್ಟದಿಂದ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಈ ಒಂದು ಕಾಮಗಾರಿಗೆ ಸರಿಯಾದ ತರಹದ ಮಣ್ಣು ಬಳಸಿಲ್ಲ, ಸರಿಯಾದ ತರಹದ ಕಂಕರ್ಗಳು ಬಳಸಿಲ್ಲ, ಸರಿಯಾದ ತರಹದ ಡಾಂಬರೀಕರಣ ಮಾಡಿಲ್ಲ ಅಂತಂತ ಹೇಳಕ್ಕೆ ಇಚ್ಛಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಹಳ್ಳಿಗಳ ಅಭಿವೃದ್ಧಿಗಾಗಿ ಸರ್ಕಾರವು ಸಾಕಷ್ಟು ಅನುದಾನ ನೀಡಿದೆ. ಈ ಒಂದು ಕಾಮಗಾರಿಗೆ ಸುಮಾರು 4 ಕೋಟಿ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ನೀಡಿದ್ದಾರೆ. ಈ ಒಂದು ಕಾಮಗಾರಿಯ ಗುಣಮಟ್ಟ ಮತ್ತೆ ಈಗ ಇದಕ್ಕೆಲ್ಲ ಕಾರಣ ಯಾರು ಸರ್? ಈ ಒಂದು ಕಾಮಗಾರಿಯನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಮಾನ್ವಿ ವತಿಯಿಂದ ಮಾಡಲಾಗಿದೆ. ಇದಕ್ಕೆಲ್ಲ ಕುಮ್ಮಕ್ಕು ನೀಡಿರುವವರು ಎಡಬಲಿ ಶಿವಾಜಿ ಚವ್ಹಾಣ್ ಮತ್ತು ಕಿರಿಯ ಅಭಿಯಂತರಾದ ವೆಂಕಟೇಶ್ ಜಿ ಅವರಾಗಿದ್ದಾರೆ. ಈ ಒಂದು ಕಾಮಗಾರಿಯ ಗುಣಮಟ್ಟ ಹೇಗಿದೆ ಅಂತಂತೇಳಿ ಈ ಒಂದು ವಿಡಿಯೋ ಮಾಧ್ಯಮದ ಮೂಲಕ ತೋರಿಸ್ಕೊಳ್ತೀವಿ. ಈ ಒಂದು ಕಾಮಗಾರಿ ಡಾಂಬರೀಕರಣ ಯಾವ ರೀತಿ ಕಳಪೆ ಆಗಿದೆ ಎಂಬುದನ್ನು ತೋರಿಸ್ತೀವಿ. ನೋಡ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ, ಯಾವ ರೀತಿ ಇಲ್ಲ ನೋಡಿ. ಸುಮಾರು 4 ಕೋಟಿ ವೆಚ್ಚದ ಡಾಂಬರೀಕರಣ ರಸ್ತೆ ಯಾವ ಥರ ಆಗಿದೆ ನೋಡಿ. ತಮಗಿಷ್ಟ ಬಂದ ಹಾಗೆ ಡಾಂಬರೀಕರಣ ಮಾಡಿ ಹಳ್ಳಿಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನವನ್ನು ಸರ್ಕಾರ ನೀಡಿದೆ. ಆದರೆ ಡಾಂಬರೀಕರಣ ಮಾಡುವ ಗುತ್ತಿಗೆದಾರರು ಮತ್ತು PRDಯ ಅಧಿಕಾರಿಗಳು ಯಾವ ರೀತಿ ಬೇಜವಾಬ್ದಾರಿಯಿಂದ ಈ ಒಂದು ಹಳ್ಳಿಗಳ ಅಭಿವೃದ್ಧಿ ಆಗದೆ ಗಾಂಧೀಜಿಯವರು ಕಂಡಂತ ಕನಸು ಇಂದು ನನಸಾಗದೆ ಉಳಿದಿದೆ ನೋಡಿ ಸ್ನೇಹಿತರೆ. ಬಾ ತೋರ್ಸ ಸುಮ್ಮನೆ ನಾನು ಯಾವುದೇ ತರದ ಅರ್ಥವರ್ಕಗಳಿಲ್ಲ, ಏನಿಲ್ಲ, ಅಂದಾಜು ಪತ್ರಿಕಾನ್ವಯ ಕಾಮಗಾರಿ ಇಲ್ಲ, ಬೇಕಾಬಿಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ಸರಿಯಾದ ತರದ ಪೋಟಿಎಂ ಕಂಕರ್ಗಳು ಸಹ ಅಳವಡಿಸಿಲ್ಲ ಈ ಒಂದು ರಸ್ತೆಗೆ. ನೋಡಿ ಸ್ನೇಹಿತರೆ, ಯಾವ ತರ ಕಾಮಗಾರಿ ಮಾಡಿದ್ದಾರೆ, ಯಾವ ತರ ಕಾಮಗಾರಿ ಇಲ್ಲ.